ವಿಭಿನ್ನ ರೀತಿಯಲ್ಲಿ ಸಿಎಂ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ರೆ ಶಾಲೆಗಳ ಅಭಿವೃದ್ಧಿಯಾಗುತ್ತೆ, ಜೊತೆಗೆ ಶಾಲೆಯ ಕುಂದು ಕೊರತೆಗಳು ಕೂಡ ನಿವಾರಣೆಯಾಗುತ್ತೆ ಅನ್ನೋದು ಸಿಎಂ ಚಿಂತನೆ. ಜೊತೆಗೆ ಜನರಿಗೆ ಯಾವುದೇ ತೊಂದರೆ ಕೊಡಬಾರದು ಅಂತ ನಿರ್ಧಾರವನ್ನ ಮಾಡಿದ್ದಾರೆ ಈ ಬಾರಿ ಕುಮಾರಸ್ವಾಮಿ ಅವರು. ಇನ್ನು ಸಿಎಂ ಗ್ರಾಮ ವಾಸ್ತವ್ಯದ ಬಗ್ಗೆ ದೋಸ್ತಿ ಪಕ್ಷಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾದರೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. ಯಾರ್ಯಾರು ಏನ್ ಹೇಳಿದ್ದಾರೆ ನೋಡೋಣ. ಸರ್ಕಾರಿ ಶಾಲೆಯಲ್ಲಿ ಅವರು ವಾಸ್ತವ್ಯ ಮಾಡುವಂತದ್ದು ನಮ್ಮ ಶಾಲೆಗಳು ಕೂಡ ಚೆನ್ನಾಗಾಗ್ತವೆ. ಅಂತದ್ರಲ್ಲಿ ರಾಜ್ಯಾಡಳಿತವನ್ನು ಮಾಡತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಕಾಲಾನುಕಾಲದಲ್ಲಿ ತನ್ನ ಆಡಳಿತದ ನಡವಳಿಕೆಯನ್ನ ವೈಖರಿಯನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಬಹಳ ಸ್ವಾಗತಾರ್ಹವಾದಂಥ ವಿಚಾರ. ನೋಡೋಣ, ಫಸ್ಟ್ ಪ್ರಾರಂಭ ಆದಮೇಲೆ ಹಿಂದೆ ಮಾಡಿದಾಗ ಸಾಕಷ್ಟು ಜನ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಸರಿನೂ ಕೂಡ ಇನ್ನು ಹೆಚ್ಚು ರೀತಿಯಲ್ಲಿ ಬರೀ ಅವರೆಲ್ಲ ಸಂಪುಟ ಸಚಿವರು ಕೂಡ ಇರ್ಬೋದು, ಅವರು ಕೂಡ ಬರಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗೂ ಇದು ಯಶಸ್ಸು ಕಾಣುತ್ತೆ, ಅದರಲ್ಲಿ ಸಂಶಯ ಯಾಕೆ ಪಡೆದಿದೆ. ಗ್ರಾಮ ವಾಸ್ತವ್ಯದಿಂದ ಏನು ಪ್ರಯೋಜನ ಆಗಲಿಲ್ಲ, ಅವರು ಹೋಗಿ ಬಂದಂಥ ಗ್ರಾಮಗಳೇ ಅವರಿಗೆ ತಿರುಗುಮಾಣ ಅದು ಅಂತ ಹೇಳುವಂಥದ್ದನ್ನು ನಾವೆಲ್ಲ ಮಾಧ್ಯಮದಲ್ಲಿ ಕಂಡಿದ್ದೇವೆ. ರಾಜಕಾರಣಿಗಳು ಆಲ್ಟರ್ನೇಟಿವ್ ಒಂದೊಂದು ಮೆಕ್ಯಾನಿಸಮ್ ಹುಡುಕ್ತಾನೆ ಇರ್ತಾರೆ, ತಮಗೆ ಯಾವುದು ಬೆನಿಫಿಟ್ ಆಗುತ್ತೆ ಅಂತ. ಅದಕ್ಕಾಗಿ ಈಗ ಶಾಲಾ ವಾಸ್ತವ್ಯ ಮಾಡುವುದು, ಶಾಲಾ ವಾಸ್ತವ್ಯ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಗೊತ್ತಿಲ್ಲದನ್ನು ಕಲೀಲಿಕ್ಕೆ ಮಕ್ಕಳು ಶಾಲೆಗೆ ಹೋಗುದು, ಇವರು ಸ್ವಲ್ಪ ಅಲ್ಲಿ ಕಲ್ತ್ಕೊಳ್ಳಿಕ್ಕೆ ಹೋಗ್ತಾರೆ ಅಂತ ನನಗೆ ಅನಿಸುತ್ತೆ. ಗ್ರಾಮವಾಸ್ಯ ಮಾಡೋದ್ರಿಂದ ಅನೇಕ ಬಡವರಿಗೆ, ಬಗ್ಗರಿಗೆ, ರೈತಾಪಿ ಜನರಿಗೆ ಅಂದರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಗೊತ್ತಾಗ್ತಾವ. ಹಂಗಾಗಿ ಈ ಮುಖ್ಯಮಂತ್ರಿಗಳು ತಗೊಂಡಂಥ ನಿರ್ಧಾರ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ತಗೊಂಡಿದ್ದಾರೆ. ಪಾಪ ಅದು ಎಲ್ಲ ರೀತಿಯಲ್ಲಿ ಕೂಡ ನೋಡಿಕೊಂಡು ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಪಾಪ ಅವ್ರ ಆರೋಗ್ಯ ಕೂಡ ಸರಿ ಇಲ್ಲ ಅಂತೇಳಿ ಕೇಳಿ ಬರ್ತಾ ಇದೆ. ಹಂಗಾಗಿ ಅವ್ರು ಯಾವುದೇ ತೊಂದರೆ ಆಗಬಾರ್ದು, ಗ್ರಾಮವಾಸ್ತವ್ಯ ಮಾಡೋದ್ರ ಜೊತೆಲಿ ಜನರ ಮಧ್ಯದಲ್ಲಿದ್ದು ಜನರ ಕಳಕಳಿ ಇದ್ದಂಥವ್ರು, ಮುಂಚೆ ಕೂಡ ಮಾಡಿದಂಥ ಅನುಭವಗಳು ಕೂಡ ಇದ್ದಂಥವ್ರು. ಹಾಗೆ ಜನರು ಸ್ಪಂದಿಸಂತ ಕೆಲಸ, ಜನರಿಗೆ ಒಳ್ಳೇದಾಗುವಂಥ ಕೆಲಸ, ಅವ್ರ ಅಧಿಕಾರ ಕೊಟ್ಟಂತ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದರಲ್ಲಿ ಬೇರೆ ಅಭಿಪ್ರಾಯ ಏನಿಲ್ಲ.